ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನೆಕ್ಟ್ ವಿತ್ ಡಿವೈನ್ ಎನರ್ಜಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಯೂನಿವರ್ಸ್ ಮತ್ತು ಡಿವೈನ್ ಎನರ್ಜಿಯ ಅತಿ ಸುಂದರ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ನಾವು ತುಂಬ ಸಲ ಯೋಚನೆ ಮಾಡ್ತಾ ಇರ್ತೀವಿ, ಕೆಲವರಿಗೆ ಅವರು ಏನೇ ಮಾಡದಿದ್ದರೂ ಅವರಿಗೆ ಅದೃಷ್ಟ ಅನ್ನೋದು ಸಾಥ್ ಕೊಡುತ್ತೆ. ಆದರೆ ನಮ್ಮ ಜೀವನದಲ್ಲಿ ನಾವು ಏನೇ ಪ್ರಯತ್ನಪಟ್ಟರು, ಎಷ್ಟೇ ಕೆಲಸ ಮಾಡಿದರೂ ಅದೃಷ್ಟ ಅನ್ನೋದು ನಮ್ಮ ಕೈ ಹಿಡಿತಾ ಇಲ್ಲ ಅಂತ. ಆದರೆ ಅದೃಷ್ಟ ಅನ್ನೋದು ಅದೊಂದು ಆಕ್ಸಿಡೆಂಟ್ ಅಲ್ಲ, ಅದು ನಮ್ಮ ಡಿವೈನ್ ಎನರ್ಜಿಯ ಜೊತೆಗೆ ನಮ್ಮ ಸಂಬಂಧ ಯಾವ ರೀತಿ ಇರುತ್ತದೆ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ. ನಾವು ಯಾವ ರೀತಿ ಡಿವೈನ್ ಎನರ್ಜಿಗೆ ಕನೆಕ್ಟ್ ಆಗಬೇಕು ಅನ್ನೋದನ್ನು ಈ 5 ಡಿವೈನ್ ಎನರ್ಜಿ ಸೀಕ್ರೆಟ್ಸ್ನೊಂದಿಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಫಸ್ಟ್, ಗ್ರ್ಯಾಟಿಟ್ಯೂಡ್ ಎನರ್ಜಿ, ಕೃತಜ್ಞತೆ. ಜೀವನದಲ್ಲಿ ಕೃತಜ್ಞತೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಹೃದಯದಿಂದ ಧನ್ಯವಾದ ಹೇಳೋದು, ಅದು ದೇವರಿಗೆ ಆಗಿರಬಹುದು, ಅದು ಇಲ್ಲ ಯೂನಿವರ್ಸ್ಗಾಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಇರುವ ಚಿಕ್ಕ ಸಂತೋಷಗಳಿಗಾಗಿರಬಹುದು. ದೇವರು ಈಗಾಗಲೇ ಎಲ್ಲರಿಗೂ ಕೆಲವೊಂದನ್ನು ಆಲ್ರೆಡಿ ಕೊಟ್ಟಿರ್ತಾನೆ. ಉತ್ತಮವಾದ ಆಹಾರ, ಉತ್ತಮವಾದ ಗಾಳಿ ಕೊಟ್ಟಿದ್ದಾನೆ, ಇರೋದಕ್ಕೆ ಮನೆ ಕೊಟ್ಟಿದ್ದಾನೆ, ಉತ್ತಮವಾದ ಸಂಬಂಧಗಳನ್ನು ಕೊಟ್ಟಿದ್ದಾನೆ, ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಾನೆ. ಯೂನಿವರ್ಸ್ ಈ ಎಲ್ಲವನ್ನು ಕೊಟ್ಟಿದೆ ಆಲ್ರೆಡಿ. ನಾವು ಯಾವತ್ತೂ ಇದಕ್ಕೆ ಯೂನಿವರ್ಸ್ಗೆ ಕೃತಜ್ಞತೆ ಸಲ್ಲಿಸೇ ಇಲ್ಲ ಅಲ್ವಾ? ಎಸ್, ನಾವು ಯಾವಾಗ ನಮ್ಮ ಹತ್ರ ಏನಿರುತ್ತದೆಯೋ ನಾವು ಅದಕ್ಕೆ ಪ್ರತಿದಿನ ಕೃತಜ್ಞತೆ ಸಲ್ಲಿಸ್ತಾ ಹೋಗಬೇಕು. ನಾವು ಯಾವುದನ್ನು ಕೃತಜ್ಞತೆಯಿಂದ ಸ್ವೀಕರಿಸ್ತೀವೋ, ಅದು ವಸ್ತು ಆಗಿರ್ಬೋದು, ಅದೇ ಪರಿಸ್ಥಿತಿ ಆಗಿರ್ಬೋದು, ಇನ್ನಷ್ಟು ನಮ್ಮತ್ತ ಆಕರ್ಷಣೆ ಆಗ್ತಾ ಹೋಗುತ್ತೆ. ನಾವು ಯಾವಾಗ ಯೂನಿವರ್ಸ್ಗೆ ಕೃತಜ್ಞತೆ ಸಲ್ಲಿಸ್ತೀವೋ ಆಗ ಯೂನಿವರ್ಸ್ ನಮಗೆ ಇನ್ನೂ ಹೆಚ್ಚಾಗಿ ಕೊಡೋದಕ್ಕೆ ಶುರು ಮಾಡುತ್ತೆ. ಉದಾಹರಣೆ, ನನ್ನ ಬಳಿಗಿರುವ ಆಹಾರಕ್ಕಾಗಿ ಧನ್ಯವಾದಗಳು, ಇಂದು ನನಗೆ ಉಸಿರಾಡಲು ಸಿಗುತ್ತಿರುವ ಜೀವನಕ್ಕಾಗಿ ಧನ್ಯವಾದಗಳು, ಇಂದು ನನಗೆ ಉತ್ತಮವಾದ ಆಹಾರ ಸಿಕ್ಕಿರುವುದಕ್ಕಾಗಿ ಧನ್ಯವಾದಗಳು. ಹೀಗೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ನೀವು ಯೂನಿವರ್ಸ್ಗೆ ಧನ್ಯವಾದ ಹೇಳ್ತಾ ಹೋಗಬೇಕು. ಈ ಒಂದು ಸಿಂಪಲ್ ಹ್ಯಾಬಿಟ್ನ ನಿಮ್ಮ ಎನರ್ಜಿ ವೈಬ್ರೇಷನನ್ನು ಬದಲಾಯಿಸಿ ಅದೃಷ್ಟಕ್ಕೆ ಬಾಗಿಲು ತೆಗೆಯುವಂತೆ ಮಾಡುತ್ತದೆ. ಸೆಕೆಂಡ್ ಒನ್, ಪಾಸಿಟಿವ್ ವರ್ಡ್ಸ್, ಸಕಾರಾತ್ಮಕ ಮಾತುಗಳು. ಕೆಲವರು ಈಗ ನಮ್ಮ ಸುತ್ತಮುತ್ತ ಇರೋ ಜನರನ್ನು ನೋಡಿ, ಕೆಲವರು ಅವ್ರಿಗೆ ಏನು ಮಾತಾಡ್ತಿರ್ತೀವಿ ಅಂತಲೇ ಗೊತ್ತಿರಲ್ಲ, ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಅದು ಕೆಟ್ಟದ್ದು ಒಳ್ಳೆಯದು ಅಂತಲೇ ಯೋಚನೆ ಮಾಡಲ್ಲ, ಸುಮ್ಮನೆ ಬಾಯಿ ಇದೆ ಅಂದ ತಕ್ಷಣ ಅದನ್ನು ಮಾತಾಡ್ಬಿಡೋದು. ಆದರೆ ಅವ್ರಿಗೆ ಗೊತ್ತಿರಲ್ಲ, ನಮ್ಮ ನಾಲಿಗೆಯಿಂದ ಬರುವ ಪ್ರತಿಯೊಂದು ಶಬ್ದ ಎನರ್ಜಿ ಅದು ಯೂನಿವರ್ಸ್ಗೆ ಆರ್ಡರ್ ಕೊಟ್ಟಾಗುತ್ತೆ ಅಂತ. ನೀವು ದಿನನಿತ್ಯ ನನ್ನಿಂದ ಆಗೋದಿಲ್ಲ, ನನಗೆ ಅದೃಷ್ಟ ಇಲ್ಲ ಅಂತ ಹೇಳ್ತಿದ್ರೆ ಅದು ಯೂನಿವರ್ಸ್ಗೆ ಆರ್ಡರ್ ಕೊಟ್ಟ ಹಾಗೆ. ನೀವು ಅದು ಯೂನಿವರ್ಸ್ ಹೇಳುತ್ತೆ, ಇವನಿಗೆ ಇದೇ ಬೇಕಾಗಿರೋದು. ನೀನು ಪ್ರತಿದಿನ ಅದನ್ನೇ ಹೇಳ್ತಿದ್ರೆ ಯೂನಿವರ್ಸ್ ಅಂದ್ಕೊಳ್ಳುತ್ತೆ, ಇವ್ರಿಗೆ ಇದೇ ಬೇಕಾಗಿರೋದು, ನಾನು ಅವನಿಗೆ ಅದನ್ನೇ ಕೊಡಬೇಕು ಅಂತ ಅದು ಯೋಚನೆ ಮಾಡುತ್ತೆ. ಅದರ ಬದಲು ನೀವು ಡೈಲಿ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನ ಹೇಳಿ. ಉದಾಹರಣೆಗೆ, ನಾನು ಡಿವೈನ್ ಎನರ್ಜಿ ಆಶೀರ್ವಾದದಿಂದ ಯಶಸ್ವಿಯಾಗುತ್ತಿದ್ದೇನೆ, ನನ್ನ ಜೀವನಕ್ಕೆ ಅದೃಷ್ಟ ಹರಿದು ಬರುತ್ತಿದೆ, ನಾನು ನನ್ನ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೇನೆ. ಈ ಥರ ಮಾತುಗಳನ್ನು ಪ್ರತಿದಿನ ಪ್ರೀತಿಯಿಂದ ಮಾತನಾಡಿ. ನೀವು ಯಾವುದೇ ಒಂದು ಮಾತನ್ನು ಆಡಬೇಕಾದರೂ ಪ್ರತಿದಿನ ಎಚ್ಚರದಿಂದ ಮಾತನಾಡಿ ಮತ್ತು ಪ್ರೀತಿ ತುಂಬಿ ಮಾತನಾಡಿ. ಥರ್ಡ್ ಒನ್, ನೇಚರ್ ಕನೆಕ್ಷನ್.
ನೇಚರ್ ಜೊತೆಗಿನ ನಮ್ಮ ಸಂಪರ್ಕ, ಕನೆಕ್ಟ್ ವಿತ್ ನೇಚರ್. ಈಗಿನ ಲೈಫಲ್ಲಿ ಲ್ಯಾಪ್ಟಾಪು, ಮೊಬೈಲು ಅಂತ ಮನೆಯಲ್ಲೇ ಜೀವನ ಕಳೀತಾ ಇರ್ತೀವಿ. ಹೊರಗಿನ ಪ್ರಪಂಚ ಹೇಗಿರುತ್ತೆ ಅಂತ ನೋಡೋಕ್ಕೆ ಆಗಲ್ಲ. ನಾವು ಪ್ರತಿದಿನ ಕನಿಷ್ಠ 5ರಿಂದ 10 ನಿಮಿಷ ನೈಸರ್ಗಿಕ ವಾತಾವರಣದಲ್ಲಿ ಕಾಲ ಕಳೀಬೇಕು. ನಮ್ಮ ಸುತ್ತಮುತ್ತ ಇರುವಂಥ ನೈಸರ್ಗಿಕ ವಾತಾವರಣದಲ್ಲಿ ನೀವು ಕಾಲ ಕಳೀತಾ ಇದ್ದರೆ, ಯಾವುದೋ ಒಂದು ಮರದ ಕೆಳಗೆ ಕುತ್ಕೊಂಡು ಉಸಿರಾಡೋದಾಗಿರ್ಬೋದು, ಇಲ್ಲ ಹೂವಿನ ಸುವಾಸನೆ ಆಗಿರ್ಬೋದು, ಹಕ್ಕಿಗಳ ಧ್ವನಿಯನ್ನು ಕೇಳೋದಾಗಿರ್ಬೋದು. ನೇಚರ್ ಅಂದರೆ ಯೂನಿವರ್ಸ್ನ ಒಂದು ಜೀವಂತ ಶಕ್ತಿ. ಅದ್ರ ಜೊತೆ ಕನೆಕ್ಟ್ ಆದಮೇಲೆ ನಮ್ಮ ಮೈಂಡ್ ಕಾಮ್ ಆಗುತ್ತದೆ, ಹಾರ್ಟ್ ಓಪನ್ ಆಗುತ್ತದೆ, ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಆದ್ದರಿಂದ ಡಿವೈನ್ ಎನರ್ಜಿ ನಮಗೆ ಫ್ರೆಶ್ ಲಕ್, ಹೊಸ ಅವಕಾಶಗಳನ್ನು ನೀಡುತ್ತದೆ. ನಂಬರ್ 4, ಗಿವಿಂಗ್ ಎನರ್ಜಿ, ಪವರ್ ಆಫ್ ಗಿವಿಂಗ್, ಕೊಡುವ ಶಕ್ತಿ. ಎಸ್, ಯಾವಾಗಲೂ ನಮ್ಮ ಹಿರಿಕರು ಹೇಳ್ತಾ ಇರ್ತಾರೆ, ನೀನು ಏನನ್ನು ಕೊಡ್ತೀಯೋ ಆವಾಗ ದೇವರು ನಿನಗೆ ಅದರ ದುಪ್ಪಟ್ಟನ್ನು ವಾಪಸ್ ಕೊಡ್ತಾನೆ ಅಂತ. ಎಸ್, ನೀವು ಏನನ್ನಾದರೂ ಕೊಟ್ಟಾಗ ಅದು ಹಣವಾಗಿರಲಿ, ಒಳ್ಳೆಯ ಮಾತಾಗಿರಲಿ, ಸಹಾಯವಾಗಿರಲಿ, ಯೂನಿವರ್ಸ್ ಆ ಎನರ್ಜಿಯನ್ನು 10 ಪಟ್ಟು ಹೆಚ್ಚಿಸಿ ನಿಮ್ಮತ್ತ ಕಳಿಸುತ್ತದೆ. ನೀವು ಒಂದು ಹೂವನ್ನು ಕೊಟ್ಟರೆ ಹೃದಯದಲ್ಲಿ ಸಂತೋಷ ಬೀರುತ್ತದೆ. ನೀವು ಒಬ್ಬ ಬಡವನಿಗೆ ಆಹಾರ ಕೊಟ್ಟರೆ ಅವನ ಸಂತೋಷ, ಅವನ ಕಣ್ಣೀರಿನಲ್ಲಿ ದೇವರ ಆಶೀರ್ವಾದ ಇರುತ್ತದೆ. ಗಿವಿಂಗ್ ಇಸ್ ಕಾಲ್ಡ್ ಫ್ಲೋ ಆಫ್ ಎನರ್ಜಿ. ಎನರ್ಜಿ ಅನ್ನೋದು ನಿತ್ತಲ್ಲೇ ನಿಲ್ಲೋ ನೀರಾಗಬಾರ್ದು, ಅದು ಯಾವಾಗಲೂ ಹರಿತಾ ಇರಬೇಕು. ನೀವು ಕೊಟ್ಟಷ್ಟು ಯೂನಿವರ್ಸ್ ಅದನ್ನು ಮಲ್ಟಿಫ್ಲೈ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟದ ರೂಪದಲ್ಲಿ ಹಿಂತಿರುಗಿಸುತ್ತೆ. ನಂಬರ್ 5, ಇನ್ನರ್ ಸೈಲೆನ್ಸ್, ಅಂತರಂಗದ ಮೌನ. ಏನಿದು ಅಂತರಂಗದ ಮೌನ ಅಂತಂದರೆ, ಈಗಿನ ಜಗತ್ತಲ್ಲಿ ಜೀವನದಲ್ಲಿ ನೂರಾರು ಚಿಂತೆ, ನೂರಾರು ಗೊಂದಲಗಳು, ನೂರಾರು ಮಾತು, ನೂರಾರು ಕೆಲಸ. ಆದರೆ ಡಿವೈನ್ ಎನರ್ಜಿ ನಮ್ಮನ್ನು ಕೇಳಿಸುತ್ತದೆ ಮೌನದಲ್ಲಿ. ಪ್ರತಿದಿನ 5 ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ, ಉಸಿರಿನ ಮೇಲೆ ಗಮನ ಕೊಡಿ. ಈ ಸೈಲೆನ್ಸ್ನಲ್ಲಿ ನಿಮ್ಮ ಹೃದಯದ ಧ್ವನಿ ಕೇಳಿ, ಅದು ಅದರ ಮೇಲೆ ನಂಬಿಕೆ ಇಡಿ. ಈ 5 ಸೀಕ್ರೆಟ್ಸನ್ನು ನೀವು ಅನುಸರಿಸಿದ್ದೇ ಆದರೆ ಅದೃಷ್ಟ ಸರಿಯಾದ ದಾರಿ, ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಬಂದೇ ಬರುತ್ತದೆ. ಇವುಗಳನ್ನು ನಿತ್ಯ ಜೀವನದಲ್ಲಿ ಅನುಸರಿಸಿ ನೋಡಿ, ನಿಮ್ಮ ಮನಸ್ಸು ಕಾಮಾಗುತ್ತದೆ. ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲುಗಳು ಒಂದರ ಹಿಂದೆ ಒಂದು ತೆರೆಯುತ್ತವೆ. ಡಿವೈನ್ ಎನರ್ಜಿ ಯಾವತ್ತೂ ನಮ್ಮ ಜೊತೆಗಿದೆ. ನಾವು ಕೇಳೋದು, ಅರಿಯೋದು, ಅನುಸರಿಸೋದು ಮಾತ್ರ ನಮ್ಮ ಕೆಲಸ. ಯೂನಿವರ್ಸ್ ನಮಗೆ ಯಾವಾಗಲೂ ಕೊಡೋದಕ್ಕೆ ರೆಡಿಯಾಗಿರುತ್ತೆ. ಆದರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ, ಸರಿಯಾದ ಕ್ರಮದಲ್ಲಿ ಕೇಳಬೇಕು ಅಷ್ಟೆ. ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.